ಎಲ್ಲರಿಗೂ ನಮಸ್ಕಾರ. ಕನಕಪುರದ ನಮ್ಮ RS ಕಾಲೇಜಿನ ವಿದ್ಯಾರ್ಥಿಯಾಗಿ ಇವತ್ತು ನಿಮ್ಮ ಜೊತೆ ಒಂದು ಹೆಮ್ಮೆಯ ವಿಷಯವನ್ನು ಹಂಚಿಕೊಳ್ಳೋಕೆ ತುಂಬ ಖುಷಿಯಾಗ್ತಿದೆ. ಇತ್ತೀಚೆಗೆ ನಮ್ಮ ಕಾಲೇಜು ಆವರಣದಲ್ಲಿ ಒಂದು ಅದ್ದೂರಿ ಅಭಿನಂದನಾ ಸಮಾರಂಭ ನಡೆದಿತ್ತು. ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಅಂದರೆ GKVK ಕೃಷಿ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪಡೆದ ನಮ್ಮ ಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರಾದ ಡಾಕ್ಟರ್ HK ಶ್ರೀಕಂಠ ಅವರಿಗೆ ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿಯಿಂದ ಈ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆದಿಚುಂಚನಗಿರಿ ಮಠದ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು, ಶಿವಲ್ಗಿರಿ ಮಠದ ಶ್ರೀ ಅನ್ನದಾನೇಶ್ವರ ಸ್ವಾಮೀಜಿಗಳು ಹಾಗೂ GKVK ಉಪಕುಲಪತಿಗಳಾದ ಡಾಕ್ಟರ್ SV ಸುರೇಶ್ ಅವರು ಆಗಮಿಸಿ ಕಾರ್ಯಕ್ರಮದ ಶೋಭೆಯನ್ನು ಹೆಚ್ಚಿಸಿದರು. ವೇದಿಕೆಯಲ್ಲಿ ಆಶೀರ್ವಚನ ನೀಡಿದ ಪೂಜ್ಯ ನಿರ್ಮಲಾನಂದನಾಥ ಸ್ವಾಮೀಜಿಯವರು ನಮ್ಮ ಸಂಸ್ಥಾಪಕರಾದ S ಕರಿಯಪ್ಪನವರು ಸಚಿವ ಸ್ಥಾನ ಸಿಕ್ಕರು. ತಾವು ಕಟ್ಟಿದ ವಿದ್ಯಾಸಂಸ್ಥೆಗಾಗಿ ಅದನ್ನು ನಯವಾಗಿ ತಿರಸ್ಕರಿಸಿದ ಮಹಾನ್ ತ್ಯಾಗಿ. ಅವರ ಹಾದಿಯಲ್ಲೇ ನಮ್ಮ ಅಧ್ಯಕ್ಷರಾದ HK ಶ್ರೀಕಂಠ ಅವರು ಅದ್ಭುತವಾಗಿ ಕೆಲಸ ಮಾಡಿ ಸಂಸ್ಥೆಗೆ ಕೀರ್ತಿ ತಂದಿದ್ದಾರೆ ಅಂತ ಮನಸಾರೆ ಹಾರೈಸಿದರು. ನಮ್ಮ ಶ್ರೀಕಂಠ ಅವರು ಕೊನೆಯದಾಗಿ ಹೇಳಿದರು. ಅವರು ಕೊನೆಯಲ್ಲಿ ಸ್ವಾಮಿಗಳು ಬೇರೆ ಕಾರ್ಯಕ್ರಮ ಇತ್ತು, ಹೌದು, ಕೊಡಗಿನಲ್ಲಿ ಕಾರ್ಯಕ್ರಮ ಇತ್ತು, ಅಲ್ಲಿಗೆ ಹೋಗಬೇಕಾಗಿತ್ತು. ಆದರೆ ಅವರ ಮೇಲಿನ ಪ್ರೀತಿಯಿಂದ ಆ ಕಾರ್ಯಕ್ರಮವನ್ನು ಬದಿಗಿರಿಸಿ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತಹದ್ದೇನೆ ಅವರ ಮೇಲಿನ ನಿರ್ವ್ಯಾಜವಾಗಿರ್ತಕ್ಕಂಥ ನಮ್ಮ ಅಭಿಮಾನ ಮತ್ತು ಪ್ರೀತಿಯನ್ನು ತೋರಿಸುತ್ತೆ. ನಮ್ಮ ರಾಮನಗರದ ಮಠಕ್ಕೆ ಆಗಾಗ ಬರ್ತಾಯಿದ್ರು. ರಾಮನಗರದ ಅಂಧರ ಶಾಲೆ ಮತ್ತು ಸ್ಕೂಲ್ ಇದ್ದಾವಲ್ಲ, ಅಲ್ಲಿಗೆ ಬರ್ತಿದ್ರು. ಬಂದ್ರೂ ಕೂಡ ಅಷ್ಟೊಂದು ಬಹಳ ಕಾಲ ಅಟ್ಯಾಚ್ ಆಗಿರಲಿಲ್ಲ. ನಮ್ಮ ಸ್ವಾಮಿಗಳು ಹೇಳ್ತಿದ್ರು, ನನ್ನ ಕ್ಲಾಸ್ಮೇಟು ಅವರು, ನಾವು ಇಬ್ಬರು ಜೊತೆಯಲ್ಲೇ ಓದ್ದವರು ಅಂತ. ಆದರೆ ದಿನ ಕಳೆದ ಹಾಗೆ ಅವರ ಶಿಸ್ತು, ಅವರ ವ್ಯಕ್ತಿತ್ವ, ಅವರ ಮಾತು, ಅವರ ಸಂಯಮ, ಸೋ ಮೆನಿ ಕ್ಯಾರೆಕ್ಟರ್ಸ್, ಸೋ ಮೆನಿ ಫೇಸೆಟ್ಸ್ ಆಫ್ ದ ಪರ್ಸ್ನಾಲಿಟಿ ಅವ್ರನ್ನ ನೋಡಿದಾಗ ಅವರು ಪ್ರಶಸ್ತಿ ಕೊಟ್ಟದ್ದು ಒಂದು ಕಡೆ ಆದರೆ ಬೀಯಿಂಗ್ ಎ ಸನ್ಯಾಸಿ, ಒಬ್ಬ ಸನ್ಯಾಸಿಯಾಗಿ ಎಲ್ಲವನ್ನು ಕೂಡ ಬಿಟ್ಟು ಬಂದಂತಹ ನಾನು ಕೂಡ ಅವರ ವ್ಯಕ್ತಿತ್ವಕ್ಕೆ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಸೆಳೆತಕ್ಕೆ ಒಳಗಾಗಿದ್ದೇನೆ ಅಂತಂದರೆ ಯು ಶುಡ್ ಅಂಡರ್ಸ್ಟ್ಯಾಂಡ್. ಸ್ವಲ್ಪ ಮಟ್ಟಿಗೆ ಯಾಕೆ ಅಂತ ಹೇಳಿದರೆ, ಸನ್ಯಾಸಿಗಳಾದರೂ ಸ್ವಲ್ಪವೂ ಕೂಡ ಸೆಳೆತಕ್ಕೆ ಒಳಗಾಗಬಾರ್ದು. ಅಂಥದ್ರಲ್ಲಿ ಸ್ವಲ್ಪವಾದರೂ ಕೂಡ ಅವರ ಸೆಳೆತಕ್ಕೆ, ಉದಾಹರಣೆಗೆ ಕರಿಯಪ್ಪನವ್ರನ್ನೇ ನೋಡಿ. ಕರಿಯಪ್ಪನವರ ಅಮ್ಮನಿಗೆ ಸರಿಯಾಗಿ ಒಂದು ಸೀರೆಯನ್ನು ಇಳ್ದಂಥ ಸಂದರ್ಭದಲ್ಲಿ ಯಾರೋ ಹೇಳಿದ್ರಂತೆ, ಅಮ್ಮನಿಗೊಂದು ಸೀರೆ ಕೊಡ್ಸೋಕ್ಕಾಗೋದಿಲ್ವ ಅಂತ ಕರಿಯಪ್ಪನವ್ರು ಹೇಳಿದ್ರಂತೆ. ನಾನು ಜಗತ್ತೆಲ್ಲ ಅಮ್ಮನೇ, ಕೇವಲ ಜನ್ಮ ಕೊಟ್ಟ ತಾಯಿ ಒಬ್ಬಳೇ ತಾಯಿ ಅಲ್ಲ, ಇಡೀ ಜಗತ್ತಿನೇ ನನಗೆ ತಾಯಿ ಅಂಥೇಳಿ ಅವ್ರ ಅಮ್ಮನಿಗೊಂದು ಸೀರೆ ಕೊಡೋದಲ್ಲೇ ಸಂಬಂಧಿಕರನ್ನ ತುಂಬ ದೂರ ಇಟ್ಟಂಥವರು ನಮ್ಮ ಕರಿಯಪ್ಪನವರು. ಅಷ್ಟೊಂದು ಸೇವೆಯನ್ನು ಬದುಕಿನ ಭಾಗವಾಗಿ ಇಟ್ಕೊಂಡಂಥವರು. ಅಂತಹ ಶ್ರೀಕಂಠ ಅವರ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಅವಕಾಶ ಆದದ್ದಕ್ಕೆ ನನಗೆ ತುಂಬ ಸಂತೋಷ ಇದೆ. ಅದರಲ್ಲಿ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರಿಗೆ ಅಭಿನಂದನೆಯ ಸಂದರ್ಭದಲ್ಲಿ ಅಭಿನಂದಿಸಲಿಕ್ಕೆ ಅವಕಾಶ ಆದದ್ದಕ್ಕೆ ತುಂಬ ಸಂತೋಷ. ಅವರು ಶ್ರೀಕಂಠ ಅವರು ನಮ್ಮ ರಾಷ್ಟ್ರದ ಆರ್ಥಿಕತೆಯನ್ನು, ಓದಿ ಬರ್ತಕ್ಕಂಥ ಮಕ್ಕಳಿಗೆ ಉದ್ಯೋಗದ ಸ್ಥಿತಿಯನ್ನು ಇಂಪ್ರೂವ್ ಮಾಡಲಿಕ್ಕೆ, ಕೇವಲ ಅವರ ಮನೆಯ ಶ್ರೀಮಂತಿಕೆಯನ್ನು ಬೆಳೆಸ್ಕೊಳ್ಳಿಕ್ಕಲ್ಲ, ಅಂತಹ ಕೆಲಸ ಮಾಡಲಿಕ್ಕೂ ಕೂಡ ಶಕ್ತಿ ಬೇಕಾಗುತ್ತೆ. ಕೇವಲ ಹಣ ಒಂದು ಕೆಲಸ ಮಾಡೋದಿಲ್ಲ. ಅಂತಹದೊಂದಕ್ಕೆ ಕೈ ಹಾಕಿ ಮೆಕ್ಯಾನಿಕಲ್ ಓದಲಿಕ್ಕೆ ಅಂತ ಹೋಗಿ ಅದನ್ನು ಬಿಟ್ಟು ಬಂದು ಅಗ್ರಿಕಲ್ಚರ್ನ ಓದ್ತಕ್ಕಂಥ ಭಾವನೆಯನ್ನು ಆ ಕಾಲಕ್ಕೆ ಇಟ್ಕೊಂಡಿದ್ರು ಅಂತಂದರೆ ನಮ್ಮ ದೇಶದ ವ್ಯವಸಾಯದ ಬಗೆಗೆ ಅವ್ರಿಗಿದ್ದಂಥ ಒಂದು ಕಾಳಜಿನ ತೋರಿಸುತ್ತೆ. ಇಂಥೆಲ್ಲವನ್ನು ಕೂಡ ಮನಗಂಡು ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿಯವರು ಶ್ರೀಕಂಠ ಅವರಿಗೆ ಡಾಕ್ಟರೇಟ್ ಪದವಿಯನ್ನು ಕೊಟ್ಟಿದ್ದಾರೆ. ಕೊಡುವಂಥದ್ದಾದರೆ ಡಾಕ್ಟರೇಟ್ಗಳನ್ನ ಇಂತಹ ರೀತಿಯ ಇಂತಹವರಿಗೆ ಕೊಡಲಿ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಶ್ರೀಮಠದ ಮುಖಾಂತರ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಹೇಳಿ, ಸ್ವಾಮಿಗಳನ್ನು ಸಂಸ್ಥೆಗೆ ಮತ್ತೊಮ್ಮೆ ಇನ್ನೊಂದು ಕರೆಸಬೇಕು ಅಂತ ಆಸೆ ಇತ್ತಂತೆ. ಆದರೆ ಇದಕ್ಕೆ ಅಂತ ಅವ್ರಿಗೆ ಗೊತ್ತಿರಲಿಲ್ಲ ಅಂತೆ. ಇವತ್ತು ಬಂದಿರತಕ್ಕಂಥದ್ದು ಪ್ಯೂರ್ಲಿ ಫಾರ್ ಯುವರ್ ಪ್ರೋಗ್ರಾಮ್ ಐ ಹ್ಯಾವ್ ಕಮ್. ಆದರೆ ಈ ಮಕ್ಕಳೆಲ್ಲರೂ ಕೂಡ ನೋಡ್ತಾ ಇದ್ದರೆ, ಸಮ್ ಆಫ್ ದ ಟೈಮ್ ಐ ವುಡ್ ಕಮ್ ಟು ದಿಸ್ ಇನ್ಸ್ಟಿಟ್ಯೂಷನ್ ವಾಲಂಟಿಯರ್ಲಿ. ಡ್ಯೂರಿಂಗ್ ದಟ್ ಟೈಮ್ ಐ ಆಮ್ ಗೋಯಿಂಗ್ ಟು ಇಂಟ್ರ್ಯಾಕ್ಟ್ ವಿತ್ ಯು ಆಲ್. ತುಂಬ ಚೆನ್ನಾಗಿ ಓದಿ, ಯಾರೆಷ್ಟೇ ಏನೇ ಹೇಳಿದರೂ ಕೂಡ ನೀವು ಓದದ್ದೇ ಆದರೆ ನಿಮ್ಮ ಮನೆಗಳು ಉದ್ಧಾರ ಆಗೋದ್ರೆ ನೀವು ಉದ್ಧಾರ ಆಗೋದಿಲ್ಲ. ಅದಕ್ಕೋಸ್ಕರ ಎಜುಕೇಷನ್ ನಿಮ್ಮ ಬದುಕಿನ ಭಾಗವಾಗಲಿ, ನಿಮ್ಮ ಶಕ್ತಿ ನಿಮ್ಮ ಏಳಿಗೆಗೆ ಮೂಲ ಮಂತ್ರವಾಗಲಿ ಎಂಬ ಮಾತಿನ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಶ್ರೀಕಂಠ ಅವರಿಗೆ ಶ್ರೀಮಠದ ಪರವಾಗಿ, ಒಟ್ಟು ಸಮಾಜದ ಪರವಾಗಿ ಅಭಿನಂದನೆಗಳನ್ನು ಈ ಹೊತ್ತಿನಲ್ಲಿ ಹೇಳಿ, ಇಂತಹದೊಂದು ಅಭಿನಂದನೆಗೆ ಡಾಕ್ಟರೇಟ್ ಪ್ರಶಸ್ತಿಗೆ ಅವರನ್ನು ಕನ್ಸಿಡರ್ ಮಾಡಿದ್ದಕ್ಕೆ ಅಗ್ರಿಕಲ್ಚರ್ ಯೂನಿವರ್ಸಿಟಿಗೂ ಕೂಡ ಧನ್ಯವಾದಗಳನ್ನ ಹೇಳಿ, ಬಂದಂಥ ಸಕಲ ಭಕ್ತರಿಗೆ, ಪ್ರೀತಿಯ ಮಕ್ಕಳಿಗೆ ಭೈರವೇಶ್ವರ ಆಶೀರ್ವಾದವನ್ನು ಕೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಶ್ರೀ ಗುರುದೇವ್.
ನಂತರ ಗೌರವ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ HK ಶ್ರೀಕಂಠ ಅವರು ತುಂಬ ಭಾವನಾತ್ಮಕವಾಗಿ ಮಾತನಾಡಿದರು. ನಾನು ಇದೇ ಸಂಸ್ಥೆಯಲ್ಲಿ ಓದಿ ಇವತ್ತು ಅಧ್ಯಕ್ಷನಾಗಿರೋದು ದೈವ ಸಂಕಲ್ಪ. ಗ್ರಾಮೀಣ ಭಾಗದ ರೈತರ ಮಕ್ಕಳು ಕೇವಲ ವಿದ್ಯಾವಂತರಾದರೆ ಸಾಲದು, ಆಧುನಿಕ ತಂತ್ರಜ್ಞಾನ ಬಳಸಿ ಕೃಷಿ ಮಾಡಿ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಬೇಕು, ಇತರರಿಗೂ ಉದ್ಯೋಗ ಕೊಡುವಂತಾಗಬೇಕು ಅಂತ ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕ ಕಿವಿ ಮಾತು ಹೇಳಿದರು. ನಾನೇನು ಎಜುಕೇಷನಿಸ್ಟ್ ಅಲ್ಲ. ನನಗೆ ಇವರು ಶಿವಕುಮಾರ್ ಹೇಳ್ದಂಗೆ ನನಗೆ ಭಾರಿ ಒತ್ತಡ ತಂದು ಇಲ್ಲಿ ಬರಬೇಕು, ಈ ಸಂಸ್ಥೆಗೆ ಅಧ್ಯಕ್ಷನಾಗಬೇಕು ಅಂತ ನನಗೆಲ್ಲ ಹಿಂಸೆ ಮಾಡಿದಾಗ ನಾನು 6 ತಿಂಗಳು ಟೈಮ್ ತಗೊಂಡೆ. ಯಾಕೆಂದರೆ ನಾನು ಅಗ್ರಿಕಲ್ಚರ್ ಎಂಟರ್ಪ್ರಿನರ್ ಆಗಿದ್ದೀನಿ, ಅದನ್ನೆಲ್ಲ ಬಿಟ್ಟು ಬರಬೇಕಾಯ್ತದಲ್ಲ ಅನ್ನೋದಿಲ್ಲ. 6 ತಿಂಗಳು ಯೋಚಿಸಿ ಆಮೇಲೆ ಇಲ್ಲ, ಈ ಸಂಸ್ಥೆ ಕರಿಯಪ್ಪನವ್ರು ಕಟ್ಟಿದಂಥ ಸಂಸ್ಥೆ, ಸ್ವತಂತ್ರ ಪೂರ್ವದಲ್ಲಿ ಕಟ್ಟಿದಂಥ ಸಂಸ್ಥೆ, ಈ ಸಂಸ್ಥೆ ಲಕ್ಷಾಂತರ ಜನಕ್ಕೆ ವಿದ್ಯೆ ಕೊಟ್ಟಿದೆ. ಇವತ್ತಿನ ಅವಶ್ಯಕತೆಗೆ ಈ ಸಂಸ್ಥೆ ಬೆಳೀತಾ ಇಲ್ಲ, ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಬಹುಶಃ ಇದಕ್ಕೆ ಹೊಸ ಬ್ಲಡ್ ಬೇಕು, ಇದಕ್ಕೆ ಹೊಸ ಚಿಂತನೆ ಬೇಕು ಅಂತ ನನ್ನ ಹೇಳಿದಾಗ ಕೊನೆಗೆ ಎಲ್ಲೋ ಕರಿಯಪ್ಪನ ನೋಡಿ, ಕರಿಯಪ್ಪನವ್ರು ಇದ್ದಾಗ ನಾನು ಅದೇ ಹಾಸ್ಟೆಲ್ ಬೆಳೆದು ಆ ಕರಿಯಪ್ಪನವ್ರ ಶ್ರಮ, ಅವರ ವ್ಯಕ್ತಿತ್ವವನ್ನು ಕಣ್ಣಲ್ಲಿ ನಾನು ನೋಡಿದವನು. ಕೊನೆಗೆ ನಾನು ಒಪ್ಕೊಂಡು ಇಲ್ಲಿ ಬರುವಂಥ ಸಂದರ್ಭ. ಬಹುಶಃ 3 ವರ್ಷದಿಂದ ನಾನು ಒಬ್ಬ ಎಂಪ್ಲಾಯಿ ಹೆಂಗೆ ಬಂತಾರೆ ಹಂಗೆ ಬಂದಿದ್ದೀನಿ ಈ ಸಂಸ್ಥೆಗೆ, ಪ್ರತಿ ದಿವಸ ಬಂದಿದ್ದೀನಿ. ಬಹುಶಃ 3 ವರ್ಷಗಳ ಶ್ರಮ ಈ ಒಂದು ಮಟ್ಟಕ್ಕೆ ಒಂದು ಪ್ರತಿಫಲ ನೀಡಿದೆ. ಕಾರ್ಯಕ್ರಮದಲ್ಲಿ GKUK ಉಪಕುಲಪತಿಗಳು, ಆಡಳಿತ ಮಂಡಳಿ ಸದಸ್ಯರು, ನಮ್ಮ ನೆಚ್ಚಿನ ಪ್ರಾಂಶುಪಾಲರು, ಲೆಕ್ಚರರ್ಸ್ ಹಾಗೂ ನೂರಾರು ವಿದ್ಯಾರ್ಥಿಗಳು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ನಮ್ಮ ಸಂಸ್ಥೆ ಹೆಮ್ಮೆ ತಂದ ಅಧ್ಯಕ್ಷರಿಗೆ ಮತ್ತೊಬ್ಬ ಅಭಿನಂದನೆಗಳು. ಕಾಲೇಜಿನಲ್ಲಿ ಇಂತಹ ಮತ್ತಷ್ಟು ವಿಶೇಷ ವಿಡಿಯೋಗಳಿಗಾಗಿ ನಮ್ಮ RS ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.